ಇಂದು ವಿಜಯಪುರ ಜಿಲ್ಲೆಯಲ್ಲಿ ನೀರು, ಪ್ರಮುಖವಾಗಿ ಕುಡಿ ನೀರು ಜನರಿಗೆ ಹಾಗೂ ಜಾನುವಾರುಗಳಿಗೆ, ಆಮೇಲೆ ಬಿತ್ತನೆ ಬೀಜ, ಗೊಬ್ಬರ, ಮೇವು, ಈ ಎಲ್ಲ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ನಿಂದ, ಕೃಷ್ಣಾ ನದಿಯಿಂದ ಮತ್ತು ಭೀಮಾ ನದಿಯಿಂದ ಏನೇನು ನಮ್ಮ ಮಲ್ಟಿವಿಲೇಜ್ ಸ್ಕೀಮ್ಸ್ ಇದಾವೆ, ಕುಡಿ ನೀರಿನ ಯೋಜನೆಗಳಿದೆ, ಅದೆಲ್ಲವೂ ಕೂಡ ಸವಿಸ್ತಾರವಾಗಿ ಇವತ್ತೊಂದು ದಿವಸ ಚರ್ಚೆಯನ್ನು ಮಾಡಿದ್ದೀವಿ. ಸೂಕ್ತವಾದಂತಹ ಸೂಚನೆಗಳನ್ನ ಕೂಡ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಮತ್ತು ಕೃಷ್ಣಾ ನದಿಗೆ 2 TMC ನೀರನ್ನ ಕೇಳಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು, ಹಿರಿಯ ಅಧಿಕಾರಿಗಳೆಲ್ಲನೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅಲ್ಲಿನೂ ಕೂಡ ಸ್ವಲ್ಪ ಸಮಸ್ಯೆಗಳು, ಯಾಕಂದ್ರೆ ಮಳೆಗಾಲ ಇವತ್ತು ಎಲ್ಲಿನೂ ಕೂಡ ಆಗಿಲ್ಲ, ಮಳೆ ಎಲ್ಲಿನೂ ಕೂಡ ಆಗಿಲ್ಲ, ಇನ್ಫ್ಲೋಸ್ ಇಲ್ಲ. ಆಮೇಲೆ ಈಗ ಅಲ್ಲಿನೋ ಅಂಥೇಳಿ ಏನೋ ಒಂದು ಫ್ಯಾಕ್ಟ್ರಿ ಇವತ್ತೊಂದು ದಿವಸ ಸೈಂಟಿಸ್ಟು, ವೆದರ್ ಫೋರ್ಕಾಸ್ಟ್ನವರು ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಅದನ್ನು ನಮ್ಮ CEO ಋಷಿ ಅವರು ಸುದೀರ್ಘವಾಗಿ ಬ್ರೀಫ್ ಮಾಡಿದ್ದಾರೆ. ಯಾವ ರೀತಿ ಈ ಅಲ್ಲಿನೋ ಕ್ರಿಯೇಟ್ ಆಗುತ್ತೆ ಪೆಸಿಫಿಕ್ ಓಷನ್ನಿಂದ. ಇವತ್ತು ನಮಗೆ ಏನೋ ಅಲ್ಲಿ ಟೆಂಪರೇಚರ್ ಇವತ್ತು ದಿವಸ ವೇರಿಯೇಷನ್ಸ್ ಆಗ್ತದೆ, ಅದರಿಂದ ಇವತ್ತು ದಿವಸ ಈ ಎಲ್ಲ ಎಫೆಕ್ಟ್ಸು ನಮಗೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇದಾಗೂ IMD ಅವರು ಒಂದು ಪ್ರೊಡಿಕ್ಷನ್ ಮಾಡಿದರೆ ಬಹುಶಃ ಜುಲೈ 2nd ವೀಕ್ನಿಂದ ಒಂದು ಸ್ವಲ್ಪ ಮಳೆ ಬರ್ಬೋದು ಅಂತ ಒಂದು ಆಶೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಏನು ಡ್ಯಾಮ್ಸ್ನಲ್ಲಿ ನೀರಿದೆ, ಈ ಹೋದ ವರ್ಷ ಈಗ ಉದಾಹರಣೆಗಾಗಿ ಸುಮಾರು 58 TMC ನೀರಿತ್ತು ಇಲ್ಲಿ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ. ಈಗ ನಮ್ಮ ಕಡೆ ಕೇವಲ 3.8 TMC ನೀರಿದೆ. ಅಂದರೆ ಇದರ ಅರ್ಥ ನಾವು 50 TMC ಇವರೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ, ನೀರು ಇದು ಮಾಡಿದ್ದಾರೆ. ಇನ್ಫ್ಲೋಸ್ ಇವತ್ತು ದಿವಸ ಮೇದಿಂದ ಏನು ಬರ್ತಾ ಇತ್ತು, ಒಂದೇ ದಿವಸದಲ್ಲಿ 4 TMC ನೀರು ಬಂದಿತ್ತು. ಈ ದಿವಸಿಗೆ ಒಂದು 24 hours 4 TMC ನೀರು ಬಂದಿತ್ತು. ಹೀಗಾಗಿ ಇನ್ಫ್ಲೋಸ್ದಿಂದ ನಮಗೆ ಅದು 50 TMC ನೀರು ಬರಬೇಕಾಗಿತ್ತು. ಈ ಟೈಮ್ನಲ್ಲಿ ಆ 50 TMC ನೀರು ನಮಗೆ ಬಂದಿಲ್ಲ ಇವತ್ತೊಂದು ದಿವಸ. ಇದು ವಾಸ್ತವ ಸಂಗತಿ. ಹೀಗಾಗಿ ನಮ್ಗೆ 3.8 TMC ನೀರಲ್ಲಿ ಉಳಿದಿದೆ. 6 TMC ನಮಗೆ ನಾರಾಯಣಪುರದಲ್ಲಿ ಒಂದು 6 TMC ಉಳಿದಿದೆ. ಆ ನೀರನ್ನು ನಾವು ಮುಂದೆ ಇನ್ಫ್ಲೋಸ್ ಆಗಿ ಮುಂದೆ ಇದು ಆದಮೇಲೆ ಏನು ನಮ್ದು ಪೊಸಿಷನ್ ಬರ್ತದೆ, ಕಾಲಕ್ಕೂ ಅದನ್ನು ನಾವು ರಿವ್ಯೂ ಮಾಡಿ ಮುಂದೆ ಕೃಷಿಗಾಗಿ ನೀರು ಕೊಡುವಂಥದ್ದು ಎಲ್ಲನೂ ಕೂಡ ನಡೀತದೆ. ಅಲ್ಲಿವರೆಗೆ ನಾವು ಅನಿವಾರ್ಯ ಪರಿಸ್ಥಿತಿ. ಹೀಗಾಗಿ ನಾವು ಕುಡಿ ನೀರಿಗೆ ನಾವು ಕೊಡಬೇಕಾಗ್ತದೆ. ರೈತರು ಸ್ವಲ್ಪ ಅಸಮಾಧಾನಗೊಳ್ತಾರೆ, ಸ್ವಲ್ಪ ಅವ್ರಿಗೆ ಆಸೆ ಇರ್ತದೆ, ತಪ್ಪಲ್ಲ ಅದು ದಿವಸ. ಆದರೆ ಈಗ ಕುಡಿ ನೀರು ಕೊಡದಿದ್ರೆ ನಾವು ಭಾಳ ಇದು ಆಗ್ತದೆ. ನಾನು ಇವತ್ತು ಸಂಪೂರ್ಣವಾಗಿ ತಾವು ಕೂಡ ಅದನ್ನು ವೀಕ್ಷಿಸಿದ್ರಿ. ಇಲ್ಲ ಕುಡಿ ನೀರಿಂದ ಏನೇನು ಸಮಸ್ಯೆ ಇದೆ ಡಿಟೇಲ್ ಆಗಿ ನಾವು ಹೋಗಿದ್ವಿ. ಒಂದು ಡ್ಯಾಮ್ನಲ್ಲಿರೋ ನೀರಿಂದ ಮಲ್ಟಿವಿಲೇಜ್ ಸ್ಕೀಮು, ಕೆರೆಗಳಿಂದ ಏನು ಮಲ್ಟಿವಿಲೇಜ್ ಸ್ಕೀಮ್ಸ್ ಇದ್ದಾವೆ, ಬೋರ್ವೆಲ್ಗಳೇನು ಅವಕಾಶ ಇದ್ದಾವೆ. ಮತ್ತು ಈಗ ನಾವು ಬೋರ್ ಹೊಡೆದು ಮೋಟ್ರ್ ಕುಂಡ್ರಿಸಿ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಟ್ಟು ಪೈಪ್ಲೈನ್ ಮಾಡೋಷ್ಟರಲ್ಲಿ ಭಾಳ ಸಮಯ ಹಾಳಾಗ್ತದೆ. ಭಾಳ ಇದು ನಾವು ಹಿಂದಿನಿಂದ ಅನುಭವ ಇದೆ. ಒತ್ತಾಯ ನಮ್ಮೆಲ್ಲ ಶಾಸಕರ ಮೇಲೆ ಸ್ವಾಭಾವಿಕವಾಗಿ ಬೋರ್ವೆಲ್ ಹೊಡೆಸಂತ ಊರಾಗಿರ್ತದೆ. ಅದಕ್ಕೆ ನಾವು ಈಗ ಪ್ರೈವೇಟ್ ಬೋರ್ವೆಲ್ಸ್ ಏನಿದಾವೆ ವಿಜಯಪುರ ನಗರ ಹಿಡ್ಕೊಂಡು, ವಿಜಯಪುರ ನಗರದಲ್ಲಿ ಬಾವಿಗಳನ್ನ ಏನಿದಾವೆ ಏನೋ ಸ್ವಚ್ಛ ಮಾಡಿದ್ದೀವಿ. ಆ ನೀರಿನ ಬಾವಿಗಳನ್ನ ಅದನ್ನು ಕುಡಿಲಿಕ್ಕೆ ನಾವು ಏನೋ ನದಿ ಮೂಲದ ನೀರಿನಿಂದ ಬಳಸ್ಕೊಂಡು ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗೆ, ಗಾರ್ಡನ್ಗೆ ಮತ್ತು ವೆಹಿಕಲ್ಸ್ ತೊಳೆಯೋಕ್ಕಾಗಲಿ, ಮನೆ ತೊಳೆಯೋಕ್ಕಾಗಲಿ, ಇದನ್ನು ನಾವು ಆ ಬಾವಿಗಳಿಂದ ಅದನ್ನೆಲ್ಲ ನೀರನ್ನು ಟೆಸ್ಟ್ ಮಾಡಿ ಬೋರ್ವೆಲ್ಗಳನ್ನ ಮಾಡಬೇಕು. ಇಲ್ಲಿನೂ ಕೂಡ ಸಿಟಿಯಲ್ಲಿ ಕೂಡ ಬೋರ್ವೆಲ್ಸ್ ಏನು ನಮ್ಮ ಈಗಾಗಲೇ ಕಾರ್ಪೊರೇಷನ್ ಬೋರ್ವೆಲ್ಸ್ ಇದ್ದಾವೆ, ಅದ್ರ ಜೊತೆಗೆ ಪ್ರೈವೇಟ್ ಬೋರ್ವೆಲ್ಸು. ಅದೇ ರೀತಿ ಜಿಲ್ಲಾ ಪಂಚಾಯತ್ CEO ಅವ್ರ ಕಡೆಯಿಂದ ಎಲ್ಲ ಹಳ್ಳಿಯಲ್ಲಿ ಏನು ಪ್ರೈವೇಟ್ ಬೋರ್ವೆಲ್ಸ್ ಬಾವಿಗಳಿದ್ದಾವೆ ಅವನ್ನೆಲ್ಲ ತೆಗೆದುಕೊಂಡು ಆ ಮೂಲಕ ನೀರು ಸರಬರಾಜು ಮಾಡೋದು. ಯಾಕಂದರೆ ಟೆಸ್ಟೆಡ್ ಇರ್ತದೆ. ಈಗಾಗಲೇ ಬೋರ್ ಹೊಡೆದಾಗ ನೀರು ಬೀಳ್ತದೆ ಇಲ್ಲೋ ಗೊತ್ತಿಲ್ಲ, ನೀರು ಬಿದ್ದ ಮೇಲೆ ಅದಕ್ಕೆ ಮೋಟ್ರ್ ಕುಣಿಸ್ಬೇಕು, ಆ ಮೋಟ್ರ್ KEB ಕನೆಕ್ಷನ್ಗೆ ಹೋಗ್ಬೇಕು. ಇದೆಲ್ಲನೂ ಇಟ್ಸ್ ಲೆಂಗ್ದಿ ಪ್ರೊಸೆಸ್ಸು ಮತ್ತು ಡೆಫಿನೆಟ್ ಸೋರ್ಸಸ್ ಅಲ್ಲ. ಹೀಗಾಗಿ ಮೇನ್ಲಿ ಪ್ರೈವೇಟ್ ಬೋರ್ವೆಲ್ಸಿಂದ ಮತ್ತು ಇದ್ದಂಥ ನೀರನ್ನು ಏನದು ನಮ್ಮ ಡ್ಯಾಮ್ನಲ್ಲಿ ಇರ್ಬೋದು, ಕೆರೆಯಲ್ಲ ಸ್ವಲ್ಪ ಜಾಗರೂಕತೆಯಿಂದ ಅದನ್ನು ನಾವು ಬಳಸ್ಕೊಳ್ಬೇಕು. ಆಮೇಲೆ ಅದನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಈ ಟ್ಯಾಂಕರ್ ಮೂಲಕ ಅವಶ್ಯಕ ಬಿದ್ದರೆ ನಾವು ಅದನ್ನು
ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ಅಂಥದ್ದು ಏನಾದ್ರು ಬಂದರೂ ಕೂಡ ನಾನು ನಿಭಾಯಿಸುವಂಥದ್ದು ಕೂಡ ಇರಬೇಕು. ಹೀಗಾಗಿ ಎಲ್ಲನೂ ಕೂಡ ಸುದೀರ್ಘವಾಗಿ ಇವತ್ತು ದಿವಸ ರಿವ್ಯೂ ಆಗಿದೆ. ಆಮೇಲೆ ಫಾರ್ಡರ್ನು ಕೂಡ ಇವತ್ತು ದಿವಸ ಇನ್ನೂ ಬಂದಿಲ್ಲ ಅಂತೇಳಿ ವಾಟ್ ಫಾರ್ಡರ್ಗೆ ಕಿಟ್ಸ್ ಅದನ್ನು ಕೂಡ ತರಿಸ್ಕೋಬೇಕು ಅಂತೇಳಿ 1 ತಿಂಗಳಾಯ್ದವರು ಬೇಡಿಕೆ ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ನಾನು ಇದನ್ನು ಮಾಡ್ತೀವಿ. ಮತ್ತು ನಮ್ಮ ರಾಜ್ಯದಿಂದ ನಮ್ಮ ಜಿಲ್ಲೆಯಿಂದ ಏನು ಕಣಿಕೆ ವಿಶೇಷವಾಗಿ ನಮಗೆ ಏನಂದರೆ ಈ ಡೋನ್ ಹೋದ್ಮೇಲೆ ಬ್ಲ್ಯಾಕ್ ಕಾಟನ್ ಎಲ್ಲ ಕಣಿಕೆ ಮೇವಿದೆ. ಅದು ಮೇವು ನಮಗಿನ್ನೂ 2-3 ತಿಂಗಳ ಅಷ್ಟು ಇದೆ. ಅದನ್ನು ಬೇರೆ ರಾಜ್ಯಕ್ಕೆ ಹೋಗುವಂಥದ್ದಾಗಲಿ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದಾಗಲಿ ಅದು ಆಗಬಾರ್ದು. ಬೇರೆ ಜಿಲ್ಲೆಗೆ ಹೋದ್ರು ನಮ್ಮವರೇ ಇರ್ತಾರೆ. ಮತ್ತು ಅಲ್ಲಿಂದ ಮತ್ತೆ ಬೇರೆ ಬೇರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಎಲ್ಲವೂ ಕೂಡ ಸಾಧ್ಯತೆಗಳಿರ್ತವೆ. ಅದಕ್ಕೆ ಚೆಕ್ ಪೋಸ್ಟ್ ಮಾಡಿ ನಾನು SP ಅವರಿಗೆ ಕಟ್ನಿಟ್ಟದ ಅಂದ್ಕೊಂಡೆ. ಅವ್ರು ಮೀಟಿಂಗ್ ಮಾಡಿ ಅದನ್ನು ಅಲ್ಲಿ ಕೂಡ ಈ ಮೇವು ಸಹ ನಮ್ಮಲ್ಲಿ ಉಳಿಬೇಕು ಅನ್ನೋದನ್ನು ಕೂಡ ಇದೆ. ಆಮೇಲೆ ವಿದ್ಯುತ್ ಶಕ್ತಿನೂ ಕೂಡ ಎಲ್ಲ ಇದಕ್ಕೆ ಏನು ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಇದ್ದಾವೆ, ಇಮಿಡಿಯೇಟ್ ಆಗಿ ಅದನ್ನು ಕೊಡಬೇಕು, ಪೆಂಡಿಂಗ್ ಇದ್ದದನ್ನು ಕೂಡ ಕ್ಲಿಯರ್ ಮಾಡಬೇಕು ಅಂತೇಳಿ. ಆಮೇಲೆ ಫರ್ಟಿಲೈಸರ್ದು ಕೂಡ ನಾವು ರಿವ್ಯೂ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವ್ರಿಗೆ ಬಿಕಾಸ್ ಆಫ್ ಇರಾನ್ ವಾರು ಇದರಿಂದ ಕೇಂದ್ರ ಸರ್ಕಾರ ಸಪ್ಲೈನೇ ಕಡಿಮೆ ಇದೆ, ಸಪ್ಲೈನೇ 50% ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ ಇದು ಮಳೆ ಇಲ್ಲಿ ತನಕ ಬಿತ್ತನೆ ಆಗಿರೋ ಬಿತ್ತನೆ ಬರೀ 18% ಆಗಿದೆ. 18% ಅಷ್ಟೇ ಬಿತ್ತನೆ ಆಗಿದ್ದು ದಿವಸ. ಅದರಿಂದ ನಮಗೆ ಒಂದು ಈಗ ಅಂಥ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಅದರರ್ಥ ನಾವು ಇದನ್ನು ಹಾಳು ಮಾಡ್ಕೊಂಡು ಹೋಗುವಂಥ ಪರ್ತಲ್ಲ. ಮುಂದೆ ಬಂದಂಥ ಡಿಮ್ಯಾಂಡಿಗೆ ಕೂಡ ಬೀಜ, ರಸಗೊಬ್ಬರ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂಥದ್ದನ್ನು ಕೂಡ ದಿವಸ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಎಲ್ಲರಿಗೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಯಾರು ಒಳ್ಳೆ ಕೆಲಸ ವಿಶ್ವಾಸ ಇದೆ ಅವ್ರ ಮೇಲೆಲ್ಲರ ಮೇಲೂ ಕೂಡ. ಇನ್ನು ಯಾರು ತಪ್ಪಿಸ್ತಿರೋದನ್ನ ಇಂಥದ್ರಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ನಿಶ್ಚಿತವಾಗಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ತೀವಿ. ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನು ಕೂಡ ಆಶಿಸಿದ್ದೇನೆ. ಇದು ಕುಡಿ ನೀರು GI ಟ್ಯಾಗ್ ಅಂದರೆ ನಾವು ನಮ್ಮ ದೋಣಿ ನದಿ ಮೇಲೆ ಏನು ಬರ್ತದೆ ಅದು ಜೋಳ ಇದು ಸುಪ್ರಸಿದ್ಧವಾದಂಥ, ಬಹುಶಃ ದೇಶದಲ್ಲೇ ಅಪ್ರತಿಮ ಅದು. ಈಗ ಬೇರೆ ರಾಜ್ಯದಲ್ಲಿ ಮಂಗಳವಾಡ ಮತ್ತು ಇನ್ನೊಂದು ಕಡೆ ಎಲ್ಲರಿಗೂ ಸಿಕ್ಕಿದಾವೆ. ಅದು ಸಿಕ್ಕಿದ ತಪ್ಪತ್ತು ನಾವು ಹೇಳಿದಲ್ಲ. ಆದರೆ ಅವ್ರಿಗಿಂತ ನಾವು ನಮ್ಮದು ಒಳ್ಳೆ ಗುಣಮಟ್ಟದ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಹಿಂದೆ ಇತ್ತು ಡೋಣಿ ಬೆಳೆದ್ರೆ ಊರೆಲ್ಲ ಜೋಳ ಅಂತೇಳಿ. ಅಂತ ಡೋಣಿ ನದಿ ಜೋಳ ಇದೆ. ಅದಕ್ಕೆ GI ಟ್ಯಾಗ್ ತಗೊಂಡ್ರೆ ಏನಾಗ್ತದೆ, GI ಟ್ಯಾಗ್ನಿಂದ ಸ್ವಲ್ಪ ಬೆಲೆ ಜಾಸ್ತಿ ಬರ್ತದೆ ನಾಳೆ. ಈಗ ಏನಾಗಿದೆ, ಯಾರೂ ಕೂಡ ಲಾಭದಾಯಕ ಅಲ್ಲ ಅಂತೇಳಿ ಜೋಳ ಬೆಳೆಯೋದು ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸೂರ್ಯಪಾನ ಅದು ಇದು ನಿಮ್ಮ ತೊಗರಿ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಜೋಳ ಅದು ಇಡೀ ವಿಶ್ವ ಪ್ರಸಿದ್ಧಿ ಇರುತ್ತೆ ಬಿಳಿ ಜೋಳ ವಿಜಯಪುರದ್ದು. ಅದನ್ನು GI ಟ್ಯಾಗ್ ಪಡ್ಕೊಳ್ಳೋಕ್ಕೆ ನಾನು ಈಗೇನೆ ಹಿಂದೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅದು ನಾಟ್ ಫಸ್ಟ್ ಟೈಮ್ ನಾವು DC ಅವರು ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು. ಆಮೇಲೆ ಹಾರ್ಟಿಕಲ್ಚರ್ದವರು ಕೂಡ ನಮ್ಮಲ್ಲಿ ಬೇರೆ ಬೇರೆಯವರು ಬಂದು ಮಹಾರಾಷ್ಟ್ರದಿಂದ ಬಂದು ನಮ್ಮಲ್ಲಿ ಬಂದು ಡ್ರೈ ಮಾಡ್ಕೊಂಡು ಹೋಗ್ತಾರೆ. ಗ್ರೇಪ್ಸ್ ಮನುಕ ಡ್ರೈ ಗ್ರೇಪ್ಸ್ ರೆಸಿನು ಅದು ಮತ್ತು ಅವರೆಲ್ಲರೂ GI ಟ್ಯಾಗ್ ತಗೋತಾರೆ. ನಮ್ಮ ಒಣ ದ್ರಾಕ್ಷಿಗೆ GI ಟ್ಯಾಗ್ ಇಲ್ಲ. ಇಂಡಿ ನಿಂಬೆಗೆ ಒಂದು ಸಿಕ್ಕಿದೆ. ಹೀಗಾಗಿ ಅಲ್ಲಿ HSRನ ಒಂದು ಇದನ್ನು ಕೂಡ ಸ್ಟೋರ್ಸ್ ಇದೆ. ಒಬ್ಬರು XIS ಆಫೀಸರ್ ಮಾಡಿದ್ದಾರೆ. ಇಡೀ ದೇಶದೆಲ್ಲ GI ಟ್ಯಾಗ್ ಕೂಡ ಅದನ್ನು ನೋಡ್ಕೊಂಬರಿ. ಜಿಲ್ಲಾಧಿಕಾರಿಗಳಿಗೆ ಒಂದು ಟೀಮ್ ಕೊಟ್ಟು ಕಳಿಸ್ತೀನಿ ನಾನು. ಕಳಿಸಿ ನೋಡಿ ಅದನ್ನು ಕೂಡ GI ಟ್ಯಾಗ್ ಪಡ್ಕೊಳ್ಳೋಕೆ ಅನುಕೂಲ ಮಾಡಬೇಕಾಗಿದೆ. ಮತ್ತು ಸಲ DCCO ಕಾನ್ಫರೆನ್ಸ್ ಏನಾಯಿತು ಇತ್ತೀಚೆಗೆ, ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನೋ ಮೀಟಿಂಗ್ ಆಯಿತು. ಅವಾಗ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಜಿಲ್ಲಾಧಿಕಾರಿಗಳು CO ಎಲ್ಲರೂ ಕೂಡ ಭಾಗವಹಿಸಿದ್ರು. ಅವಾಗ ನಾವು ವಿಜಯಪುರ ಸಿಟಿಗೆ ಇನ್ನೊಂದು ಸ್ಟೇಜ್ ಕೃಷ್ಣಾದಿಂದ ನಾವು ಕುಡಿ ನೀರಿನ ಯೋಜನೆ ಮಾಡಬೇಕು ಅಂತೇಳಿ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಅದನ್ನು DPR ಮಾಡಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಬಂದಿದ್ದಾವೆ ಸರ್ಕಾರದಿಂದ. ಅದೊಂದು ಮಾಡಿ DPR ಸರಿಯಾಗಿ ಒಳ್ಳೆ ಕನ್ಸಲ್ಟೆನ್ಸಿ ಏಜೆನ್ಸಿ ಕೊಟ್ಟು ಆ DPR ರೆಡಿ ಮಾಡಿಕೊಂಡು ಇನ್ನೊಂದು ಸ್ಟೇಜ್ ಕುಡಿ ನೀರಿನ ಯೋಜನೆಗೆ ಇವತ್ತು ನಾವು ಒಂದು ಪ್ರಾರಂಭಕ್ಕೆ ಒಂದು ಅಡಿಪಾಯವನ್ನು ಫೌಂಡೇಶನ್ ಹಾಕುವಂಥದ್ದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡೋಣಿ ಹಳ್ಳಕ್ಕೆ ಹಿಂದೆ ನಾವು ಆ ಮೀಟಿಂಗ್ನಲ್ಲಿ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತು ಪ್ರಸ್ತುತ ಅಲ್ಲ ಅದು ಈ ಸಂದರ್ಭದಲ್ಲಿ. ಯಾಕಂದರೆ ಕುಡಿ ನೀರಿಗೆ ನಾವು ಇದಕ್ಕೆ ಗೊಬ್ಬರ ಇದಕ್ಕೆ ಆದ್ಯತೆ ಕೊಡ್ತೀವಿ. ನಾವು ಹಿಂದೆ ವ್ಯಾಪ್ಕೋಸ್ದಿಂದ ನಾನು ನೀರಾವರಿ ಸಚಿವನಿದ್ದಾಗ 13 to 18 ಅವಾಗ ನಾವು 16-17ಕ್ಕೆ ನಾವು ಮಾಡಿ ಕಳಿಸಿದ್ವಿ ವ್ಯಾಪ್ಕೋಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿಯಿಂದ. ಯಾಕಂದ್ರೆ ಅವಾಗ ಕೋಶಿ ನದಿಯಿಂದ ಸುಮಾರು 4,000 ಕೋಟಿಯಷ್ಟು BRಗೆ ಗ್ರಾಂಟ್ ಸಿಕ್ಕಿತ್ತು. ನಮಗೂ ಆ ಫ್ಲಡ್ ಇದರಲ್ಲಿ ಸಿಗ್ತದೆ ಅಂತೇಳಿ ಪ್ರಪೋಸಲ್ ಮಾಡಿದ್ವಿ. ಅದು ಫ್ಲಡ್ಡು ಇದರಲ್ಲಿ ನಮಗೆ ಇದು ಸಿಕ್ಕಿಲ್ಲ. ಈಗೂ ನಮ್ಮ ಸಂಸದರು ಏನಾದ್ರು ಕೊಡಿಸಿದರೆ ಒಳ್ಳೆಯದು. ಸಾಧನೆಗಳ ಬಳಗೆ ಭಾಳಷ್ಟು ಅವರು ಅಪಾರವಾಗಿ ಆಶೆಯನ್ನು ಹೊಂದಿರ್ತಾರೆ. ಅವಾಗ ನಾವು ಇಷ್ಟು ಸಾಧನೆ ಮಾಡಿದ್ವಿ ಅಷ್ಟದು. ಅದಕ್ಕೆ ಅದು ವ್ಯಾಪ್ಕೋದು ಒಂದು ನಾನು ಕೊಟ್ಟು ಕಳಿಸ್ತೀನಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ದಯವಿಟ್ಟು ನಮ್ಮ ಒಂದು ಸಂಸದರು ಅದನ್ನೊಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರಲಿ. ಏನ್ರಿ ಫ್ಲಡ್ದಲ್ಲಿ ಸಾಕಷ್ಟು ದುಡ್ಡು ಕೇಂದ್ರ ಸರ್ಕಾರ ಇರ್ತದೆ. ಆದರೆ ಈಗ ನನಗೆ ಅದು ಯಾಕೋ ಅಷ್ಟು ಆಶಾದಾಯಕವಾಗಿ ನಾನು ಇಲ್ಲ. ಅದಕ್ಕೆ ಮೊನ್ನೆ ಸರ್ಕಾರ ಬೆಣ್ಣೆಹಳ್ಳ ಧಾರವಾಡನಲ್ಲಿ ಒಂದು 200 ಕೋಟಿಗೆ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಅಂದರೆ
ಇಂಪಾರ್ಟೆಂಟ್ ಅದ್ರಾಗೆ ಇರುವಂಥದ್ದು ಮ್ಯಾನೇಜ್ ಮಾಡಿದ್ದಾರೆ. ಅದನ್ನೇ ಮಾಡೆಲ್ ಅಂತ ಇಟ್ಕೊಂಡು ನಾವು ಬೆಣ್ಣೆ ಹಳ್ಳಕ್ಕಿಂತ ನಮ್ಮ ದೋಣಿ ಹಳ್ಳ ನನಗನ್ಸ್ಬಿಟ್ಟಿಗೆ ಭಾಳ ದೊಡ್ಡದು. ಐ ಥಿಂಕ್ ಮೋಸ್ಟ್ ಒಂದು 200 350 ಕೋಟಿ ಆಗ್ಬೋದು. ಅಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡು ಸುಮ್ಮನೆ ನಾವು ದೊಡ್ಡದು ಮಾಡಿದರೆ ಅಥವಾ ದೊಡ್ಡದು ನಮ್ಮ MP ಅವರು ಯಾವಾಗ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾರೋ ಅದಾಗಲಿ. ಈಗ ತಾತ್ಪೂರ್ತಿಕವಾಗಿ ಗೊತ್ತಿದ್ದು ಸಹ ಏನು ನಾವು ಇದು ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ಳುವಂಥ ಕೆಲಸನ ಮಾಡಬೇಕು ಅಂತೇಳಿ ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದು. ಅದಕ್ಕೂ ಕೂಡ DPR ಅನ್ನು ಸಿದ್ಧಪಡಿಸಿ ಬೆಣ್ಣೆ ಹಳ್ಳ ಮಾಡಲ್ ತರಿಸ್ಕೊಂಡು DPR ರೆಡಿ ಮಾಡಲಿ ಅಂತೇಳಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ನೀವು ಕೂಡ ಭಾಗವಹಿಸಿದ್ರಿ. ಇಷ್ಟು ಮಾತ್ರ ನಾನು ಹೇಳಿದ್ದೀನಿ. ಜಿಲ್ಲಾಧಿಕಾರಿಗಳು, CEO ಮತ್ತು ಎಲ್ಲ ಅಧಿಕಾರಿಗಳು ಕಾಲಕ್ಕೂ ತಾವು ಎವ್ರಿ ವೀಕ್ ಯು ಹ್ಯಾವ್ ಅ ರಿವ್ಯೂ ಏನಿದ್ರು ಕೂಡ ನಮ್ಗೆ ತಿಳಿಸ್ರಿ. ನಾವು ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅಂತ ಅನ್ನೋದಾಗಬೇಕು. ಮತ್ತೆ ಈ ಮೀಟಿಂಗ್ಸನ್ನು ಪ್ರತಿ 15 ಡೇಸ್ಗೊಮ್ಮೆ 15 ದಿವಸಕ್ಕೊಮ್ಮೆ, ಐಡಿಯಲಿ 15 ಡೇಸ್ 15 ದಿವಸಕ್ಕೊಮ್ಮೆ ಮತ್ತೆ ಮೀಟಿಂಗ್ ಮಾಡಿ, ನೆಕ್ಸ್ಟ್ 15 ದಿವಸಕ್ಕೆ ಮತ್ತೆ ಮೀಟಿಂಗ್ ಮಾಡಿ ಎಲ್ಲ ಶಾಸಕರು. ಧನ್ಯವಾದಗಳು. ಥ್ಯಾಂಕ್ ಯು. ಅದು ಮಹಾರಾಷ್ಟ್ರದಲ್ಲಿ ರಿಕ್ವಿಷನ್ ಕೊಟ್ಟಿದ್ದೀವಿ. ಬಟ್ ನನಗೆ ಒಂದು ಅರ್ಥದಲ್ಲಿ ಅಲ್ಲಿನೂ ಕೂಡ ಮಳೆ ಇಲ್ಲ. ಅವ್ರ ಸ್ಟೋರೇಜ್ ಎಷ್ಟು ಕೆಪಾಸಿಟಿ ಇದೆ ಉಜ್ನಿದಾಗ ಮತ್ತು ಇದ್ರಾಗ ಏನಾರ ಕೊಯ್ನಾ ಇದ್ರಾಗ ಎಲ್ಲ ಎಷ್ಟು ಮಳೆ ಇದೆ, ನೀರಿದೆ ನೋಡ್ಕೊಂಡು, ರಾಜಾಪುರ ಡ್ಯಾಮು ಇದೆಲ್ಲ ನೋಡಿಕೊಂಡು ನಾವು ಸರ್ಕಾರ ಈಗಾಗಲೇ ರಿಕ್ವೆಷನ್ ಮಾಡಿದೆ. ಅವರಲ್ಲಿ ಎಷ್ಟು ನೀರಿದೆ ಅದ್ರ ಮೇಲೆ ಅವಲಂಬಿತ ಆಗ್ತದೆ. ಅವ್ರ ನೀರು ಸ್ಟೋರೇಜು ಸ್ವಲ್ಪ ಏನಾದರೂ ಕಂಫರ್ಟೇಬಲ್ ಇದ್ದರೆ ಅವರು ನೀರು ನಮ್ಗೆ ಕೊಡ್ತಾರೆ. ಮತ್ತು ಅವ್ರಿಗೇನೋ ಶಾರ್ಟೇಜ್ ಇದ್ದರೆ ಅವ್ರಿಗೂ ಕೂಡ ಕಷ್ಟ ಆಗ್ಬೋದು. ಪ್ರಯತ್ನ ಮಾಡ್ತಾ ಇದ್ದೀವಿ ಮಹಾರಾಷ್ಟ್ರದಿಂದ ಎರಡು ಕಡೆ ನೀರು ಸಿಗಬೇಕು ಅಂಥೇಳಿ. ಡಿಪೆಂಡ್ಸ್ ಅಪಾನ್ ದೇರ್ ಪೊಸಿಷನ್, ವಾಟರ್ ಲೆವೆಲ್ಸ್, ಅವರಲ್ಲಿ ಸ್ಟೋರೇಜ್ ಎಷ್ಟಿದೆ ಅದ್ರ ಮೇಲೆ ಅವಲಂಬಿತ ಆಗಿದೆ. ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು? ನಮ್ಮ ಕಡೆ ಎಷ್ಟದಪ್ಪ ಇರೋದು? 3.8 TMC ಇರೋದ, ಅಲ್ಲಿ 6 TMC ಇರೋದು. ಇದ್ರ ಕೊಡ್ತಿದ್ದೀವಿ ನಾವು ಮಹಾರಾಷ್ಟ್ರದ ಏನು ಕೇಳ್ತೀವಿ, ನಾವು ಮತ್ತೊಬ್ಬರು ಕೊಡಬಾರ್ದು ಅಂತ ನಮ್ಮ ಉದ್ದೇಶ ಇಲ್ಲ. ಆದ್ರೆ ನಮಗೆ ಇರೋದೇ 3.8 TMC ನೀರು, ಅಲ್ಲಿ 6 TMC ನೀರು. ಹೆಂಗೆ ಕೊಡೋಣ ನೀವೇ ಹೇಳ್ಬಿಡ್ರಿ. ಕೊಡಬಾರ್ದು ಅಂತ ಉದ್ದೇಶ ಇಲ್ಲ. ಕುಡಿ ನೀರಿಗೆ ನಮ್ಮ ಪ್ರಯಾರಿಟಿ. ನಾ ಹೇಳಿದ್ನಲ್ಲ ಈಗ 3.8 TMC ಆಲಮಟ್ಯಾಗ, 6 TMC ನಾರಾಯಣಪುರ. ಇಷ್ಟು ನಮ್ಮ ಪರಿಸ್ಥಿತಿ ಇದೆ. ಥ್ಯಾಂಕ್ ಯು.